ನಮಸ್ಕಾರ ಫ್ರೆಂಡ್ಸ್, ಸಿಂದಗಿ ಪಟ್ಟಣ ಸಹಕಾರ ಬ್ಯಾಂಕ್ನಲ್ಲಿ ಹೊಸ ವೇಕೆನ್ಸಿಗಳನ್ನು ಕರೆದಿದ್ದಾರೆ. ಇದರಲ್ಲಿ ಒಟ್ಟು ಎಷ್ಟು ಪೋಸ್ಟ್ ಇದೆ, ಸ್ಯಾಲ್ರಿ ಎಷ್ಟಿದೆ, ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಎಷ್ಟಿದೆ, ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಏನು, ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನು, ಅದೇ ರೀತಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇದೆ ಮತ್ತು ನಾವು ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ನೋಡೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 20/12/2025 ನೀವು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಚಾನ್ಸ್ ಇದೆ. ಇದಾದ ನಂತರ ಇಲ್ಲಿ ನೋಡಿ, ನೇಮಕಾತಿ ಮಾಡಿಕೊಳ್ಳುತ್ತಿರುವ ಹುದ್ದೆಗಳ ವಿವರ ಕೊಟ್ಟಿದ್ದಾರೆ. ನೋಡಿ, ಇದರಲ್ಲಿ ಒಟ್ಟು ಹುದ್ದೆಗಳು ಬಂದುಬಿಟ್ಟು ಟೋಟಲಿ 10 ಹುದ್ದೆಗಳಿದೆ. ಅದರಲ್ಲಿ ಕಿರಿಯ ಸಹಾಯಕರು ಹುದ್ದೆಗಳು ಬಂದುಬಿಟ್ಟು ಒಟ್ಟು 6 ಹುದ್ದೆಗಳಿವೆ. ಅದರಲ್ಲಿ ಕಿರಿಯ ಸಹಾಯಕರಿಗೆ ಸ್ಯಾಲ್ರಿ ವೇತನ ಎಷ್ಟಿದೆ ಅಂದರೆ 27,650 ರೂಪಾಯಿನಿಂದ ನಿಮ್ಮ ಒಂದು ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಇದಾದ ನಂತರ ಜವಾನ ಅಂದರೆ ಪ್ಯೂನ್, ಆ ಪ್ಯೂನ್ ಹುದ್ದೆಗೆ ಎಷ್ಟು ಸ್ಯಾಲ್ರಿ ಇದೆ ಅಂದರೆ 19,950 ರೂಪಾಯಿ ಇವರ ಒಂದು ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಇದಾದ ನಂತರ ಇಲ್ಲಿ ನೋಡಿ, ವಿದ್ಯಾರ್ಥಿ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನೀವು ಪದವಿ ಪಾಸಾಗಿರಬೇಕು. ಅದು ಪದವಿ ನೋಡಿ, ನೀವು ಎಲ್ಲ ಸೆಮಿಸ್ಟರ್ಗಳಲ್ಲಿ ಸರಾಸರಿ ಕನಿಷ್ಠ ಪಕ್ಷ 60% ಅಂಕ ತಗೊಂಡಿರಲೇಬೇಕು. ಅಂದರೆ ನೀವು ಡಿಗ್ರಿಯಲ್ಲಿ ಒಂದೊಂದು ಸೆಮಿಸ್ಟರ್ನಲ್ಲಿ ಕನಿಷ್ಠ ಪಕ್ಷ 60% ತಗೊಳ್ಳಿಲ್ಲ ಅಂದರೆ ಈ ಒಂದು ಹುದ್ದೆಗೆ ನೀವು ಎಲಿಜಿಬಲ್ ಆಗಿರುವುದಿಲ್ಲ. ಇದು ನಾನು ಕಿರಿಯ ಸಹಾಯಕ ಹುದ್ದೆ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಜೊತೆಗೆ ನಿಮಗೆ ಕಂಪ್ಯೂಟರ್ ಜ್ಞಾನ ಕೂಡ ಇರಬೇಕು. ಇನ್ನೊಂದು ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕು, ನಿಮಗೇನಾದರೂ ಬ್ಯಾಂಕ್ನಲ್ಲಿ ಕನಿಷ್ಠ ಪಕ್ಷ 3 ವರ್ಷದ ಏನಾದರೂ ನಿಮಗೆ ಅನುಭವ ಇದ್ದರೆ ನಿಮಗೆ ಮೊದಲ ಆದ್ಯತೆ ನೀಡ್ತಾರೆ. ನಿಮಗೇನಾದರೂ ಅನುಭವ ಇಲ್ಲ ಅಂದರೆ ಡೋಂಟ್ ವರಿ, ನೀವು ಎಕ್ಸಾಮ್ ಪಾಸಾಗಿ ಸೆಲೆಕ್ಷನ್ ಆಗ್ಬೋದು. ಬಟ್ ಇಲ್ಲೇನಿದೆ ಅಂದರೆ 3 ವರ್ಷದ ಏನಾದರೂ ಬ್ಯಾಂಕ್ನಲ್ಲಿ ನಿಮಗೆ ಅನುಭವ ಇದ್ದರೆ ನಿಮಗೆ ಮೊದಲ ಆದ್ಯತೆ ಅವರು ಕೊಡ್ತಾರೆ. ಇದಾದ ನಂತರ ಜವಾನ ಅಂದರೆ ಪ್ಯೂನ್. ನೋಡಿ, ನೀವು ಪ್ಯೂನ್ ಹುದ್ದೆ ಪಡಿಬೇಕಾದ್ರೆ ಅಟ್ಲೀಸ್ಟ್ SSLC ಪಾಸಾಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಕನಿಷ್ಠ ಪಕ್ಷ 45% ಅಂಕಗಳನ್ನು ಪಡೆದಿರಬೇಕು. ಅವಾಗ ಮಾತ್ರ ಈ ಒಂದು ಹುದ್ದೆಗೆ ನೀವು ಎಲಿಜಿಬಲ್ ಆಗಿರ್ತೀರ. ಇದಾದ ನಂತರ ವಯೋಮಿತಿ, ಇಲ್ಲಿ ನೋಡ್ಬೋದು ಕನಿಷ್ಠ ಪಕ್ಷ ನಿಮಗೆ 18 ವರ್ಷ ಆಗಿರಬೇಕು. ಇದಾದ ನಂತರ ಮ್ಯಾಕ್ಸಿಮಮ್ ನಿಮಗೆ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಮೀರಿರಬಾರ್ದು. ಇದಾದ ನಂತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 38 ವರ್ಷ ಮೀರಿರಬಾರ್ದು. ಇದಾದ ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗದ ಅಭ್ಯರ್ಥಿಗಳಿಗೆ 40 ವರ್ಷಗಳು ಮೀರಿರಬಾರ್ದು. ಇದಾದ ನಂತರ ನಿಮಗೆ ಒಂದು ಅರ್ಜಿ ಶುಲ್ಕದ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಆಲ್ ಕ್ಯಾಂಡಿಡೇಟ್ಸ್, ಇಲ್ಲಿ SC ST OBC ಜನರಲ್ ಎಲ್ಲರಿಗೂ 1,000 ರೂಪಾಯಿ GST 1,000 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಇದರಲ್ಲಿ ಕೂಡ GST ಸೇರಿಸಿ ಟೋಟಲಿ ನಿಮಗೆ 1,000 ರೂಪಾಯಿ ಫೀಸ್ ಇರುತ್ತೆ. ಅಂದರೆ ಎಲ್ಲ ಬೇರೆ ಡಿಪಾರ್ಟ್ಮೆಂಟಲ್ಲಿ SC STದವರಿಗೆ ಬೇರೆ ಫೀಸ್, ಅದ ನಂತರ ಜನರಲ್ ಕ್ಯಾಟಗರಿದವರಿಗೆ ಅವರಿಗೆ ಒಂದು ಬೇರೆ ಫೀಸ್ ಇರುತ್ತೆ. ಬಟ್ ಇದರಲ್ಲಿ ಹಾಗಿಲ್ಲ. ಎಲ್ಲರಿಗೂ ಕೂಡ ನೀವು ಏನಾದರೂ ಕಿರಿಯ ಸಹಾಯಕ ಹುದ್ದೆಗೆ ಅಪ್ಲೈ ಮಾಡ್ತೀನಿ ಅಂದರೆ ಎಲ್ಲರೂ 1,000 ಫೀಸ್ ಕಟ್ಟಲೇಬೇಕು. ಜವಾನ ಹುದ್ದೆಗೆ ನೀವು ಏನಾದರೂ ಅಪ್ಲೈ ಮಾಡೋದಾದರೆ 500 ರೂಪಾಯಿ ಫೀಸ್ ಕಟ್ಟಬೇಕು. ನೋಡಿ, ಇದನ್ನು ಕೂಡ SC ST OBC ಎಲ್ಲರೂ ಕೂಡ ಇದಕ್ಕೆ 500 ರೂಪಾಯಿ ಕಟ್ಟಲೇಬೇಕು. ಇದಾದ ನಂತರ ಅರ್ಜಿ ಸಲ್ಲಿಸುವ ವಿಧಾನ, ಇಲ್ಲಿ ನೋಡಿ, ನೀವು ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ನೀವು ಇನ್ನೊಂದು ಇಲ್ಲಿ ಗಮನಿಸಬೇಕು, ಈ ಒಂದು ಹುದ್ದೆಗೆ ನೀವು ಏನಾದರೂ ಅಪ್ಲೈ ಮಾಡೋದಾದರೆ ಇಲ್ಲಿ ನೋಡ್ಬೋದು, ನೀವು ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರಿಜ್ಞಾನ ಕಡ್ಡಾಯವಾಗಿ ಇರಲೇಬೇಕು. ನೋಡಿ, ನಮ್ಮ ಕರ್ನಾಟಕದವರು ನೀವು ಇರೋದರಿಂದ ಕನ್ನಡ ಭಾಷೆ ನಿಮಗೆ ಬಂದೇ ಬರುತ್ತೆ. ಇದ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಾದ ನಂತರ ನಿಮ್ಮ ಒಂದು ಆಯ್ಕೆ ವಿಧಾನ, ಇಲ್ಲಿ ನೋಡಿ, ನಿಮಗೆ ಒಂದು ಎಕ್ಸಾಮ್ ಇರುತ್ತೆ. ಅದರ ಜೊತೆಗೆ ಒಂದು ಎಕ್ಸಾಮಲ್ಲಿ ಪಾಸ್ ಆದಾಗ ನಿಮಗೆ ಒಂದು ಇಂಟರ್ವ್ಯೂ ಇರುತ್ತೆ. ಆ ಇಂಟರ್ವ್ಯೂ ಯಾವ ರೀತಿ ಕರೀತಾರೆ ಅಂದರೆ, ನೀವು ಗಳಿಸಿದ ಅಂಕದಲ್ಲಿ 85% ಇಳಿಸಿ ಉಳಿದ 15% ಏನಿದೆ ಅದು 1:5 ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ನಿಮಗೆ ಕರೆದು ಸೆಲೆಕ್ಷನ್ ಆಗುತ್ತೆ. ಅಂದರೆ ಫಸ್ಟ್ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ. ಲಿಖಿತ ಪರೀಕ್ಷೆ ಪಾಸ್ ಆದ ನಂತರ ನಿಮಗೆ ಒಂದು ಮೌಖಿಕ ಸಂದರ್ಶನ ಅಂದರೆ ಇಂಟರ್ವ್ಯೂ ಇರುತ್ತೆ. ನೋಡಿ, ನಿಮ್ಮ ಒಂದು ಎಕ್ಸಾಮ್ನಲ್ಲಿ ಏನೇನು ಸಿಲೆಬಸ್ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ನಿಮ್ಮ ಒಂದು ಎಕ್ಸಾಮ್ ಬಂದುಬಿಟ್ಟು ಒಟ್ಟು 200 ಅಂಕದ ಒಂದು
ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ ಕನ್ನಡ ಭಾಷೆ ಬಂದುಬಿಟ್ಟು ಒಟ್ಟು 50 ಅಂಕದ ಒಂದು ಪ್ರಶ್ನೆ 50 ಅಂಕ ಕನ್ನಡ ಭಾಷೆ ಕೇಳಿದರೆ, ಸಾಮಾನ್ಯ ಜ್ಞಾನದಲ್ಲಿ 25 ಅಂಕಗಳಿರುತ್ತೆ. ಭಾರತ ಸಂವಿಧಾನ 25 ಅಂಕ, ಇಂಗ್ಲೀಷ್ ಭಾಷೆ 25 ಅಂಕಗಳು, ಸಹಕಾರ ಮತ್ತು ಬ್ಯಾಂಕಿಂಗ್ನಲ್ಲಿ 25 ಅಂಕಗಳು, ಅದಾನಂತರ ಸಮಾಜದ ಯುಕ್ತವಾದ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯದ ಬಗ್ಗೆ ಕೂಡ 25 ಅಂಕ ಕೇಳ್ತಾರೆ. ಟೋಟಲ್ ಬಂದುಬಿಟ್ಟು ನಿಮಗೆ 200 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದಾದ ನಂತರ ಇಲ್ಲಿ ನೋಡ್ಬೋದು, ಜವಾನ್ ಹುದ್ದೆಗಳಿಗೆ ನಿಗದಿಪಡಿಸಿದ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಮೌಖಿಕ ಸಂದರ್ಶನಕ್ಕೆ ಕರೆಯಲಾಗುವುದು. ಸೇಮ್ ಫ್ರೆಂಡ್ಸ್, ಎರಡು ಸೇಮ್ ಇರುತ್ತೆ. ಅಂದರೆ ನೀವು ಪ್ಯೂನ್ ಹುದ್ದೆಗೆ ಏನಾದರೂ ಅಪ್ಲೈ ಮಾಡಿದ್ರೆ ಇಲ್ಲಿ ನೀವು ಫಸ್ಟ್ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಮಗೆ ಒಂದು ಇಂಟರ್ವ್ಯೂ ಇರುತ್ತೆ. ಇದಾದ ನಂತರ ಇಲ್ಲಿ ನೋಡ್ಬೋದು, ನಿಮ್ಮ ಹೆಚ್ಚಿನ ವಿವರಗಳಿಗಾಗಿ ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡ್ಬೋದು. ನಿಮಗೇನಾದರೂ ಸಮಸ್ಯೆ ಎದುರಾದಲ್ಲಿ ನೀವು ವೆಬ್ಸೈಟ್ಗೆ ಹೋಗೋ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದ್ರೆ ನೀವು ಈ ಒಂದು ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ನಿಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಇನ್ನು ಈ ಒಂದು ಹುದ್ದೆಗೆ ಯಾವ ರೀತಿ ಅಪ್ಲೈ ಮಾಡಬೇಕು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನೀವು ಇಲ್ಲಿ sindhiurbanbank.com ಅಂತ ಇದೆಯಲ್ವಾ, ಇದನ್ನು ಕಾಪಿ ಮಾಡಿಕೊಂಡು ಗೂಗಲಲ್ಲಿ ನೀವು ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡ್ಬೋದು, ನೀವು ಲೋಗೋ ಕೂಡ ಇದೆ. ಪೇಜ್ ಓಪನ್ ಆದಾಗ ನೀವು ಕೆಳಗೆ ಸ್ಕ್ರೋಲ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಸ್ವಲ್ಪ ಸ್ಕ್ರೋಲ್ ಮಾಡಿದಾಗ ನೋಡಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ, ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಹಿಯರ್ ಅಂತ ಇದೆಯಲ್ವ, ಈ ಅಪ್ಲೈ ಹಿಯರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಆನ್ಲೈನ್ ಜಾಬ್ ಅಪ್ಲಿಕೇಶನ್ ಅಂತ, ಸೆಲೆಕ್ಟ್ ಜಾಬ್ ಅಂತ ಇದೆಯಲ್ವ, ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ನೀವು ಜೂನಿಯರ್ ಅಸಿಸ್ಟೆಂಟ್ಗೆ ಅಪ್ಲೈ ಮಾಡ್ತೀರಾ ಅಥವಾ ಪ್ಯೂನಿಗೆ ಅಪ್ಲೈ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ನಾನು ಮೊದಲು ಜೂನಿಯರ್ ಅಸಿಸ್ಟೆಂಟ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ನಿಮ್ಮ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ನೋಡ್ಬೋದು ನೀವು ಜಾಬ್ ಅಪ್ಲೈಡ್ ಜೂನಿಯರ್ ಅಸಿಸ್ಟೆಂಟ್ ಅಂತ ಇದೆ. ನೀವು ಕೆಳಗೆ ಸ್ಕ್ರೋಲ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜ್ನಲ್ಲಿ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಕೇಳ್ತಾರೆ. ಇಲ್ಲಿ ನೋಡ್ಬೋದು, ನೀವು ನಿಮ್ಮ ಒಂದು ಫಸ್ಟ್ ನೇಮ್ ನೋಡಿ, ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಒಂದು ಹೆಸರು ಇರುತ್ತೆ ಅದೇ ರೀತಿ ಇಲ್ಲಿ ಹೆಸರು ಮೆನ್ಷನ್ ಮಾಡಬೇಕು. ಅದಾದ ನಂತರ ನಿಮ್ಮ ಪೇರೆಂಟ್ಸ್ ನೇಮ್ ಅಂದರೆ ನಿಮ್ಮ ಹೆಸರು, ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು, ಅದಾದ ನಂತರ ನಿಮ್ಮ ತಂದೆ ಹೆಸರು, ಅದಾದ ನಂತರ ನಿಮ್ಮ ಸರ್ ನೇಮ್ ಈ ರೀತಿ ಇರುತ್ತೆ. ಡೈರೆಕ್ಟ್ ಏನಾದರೂ ನಿಮ್ಮ ಹೆಸರು ಆದ ನಂತರ ಸರ್ ನೇಮ್ ಇದ್ದರೆ ನೀವು ಡೈರೆಕ್ಟ್ ನಿಮ್ಮ ಹೆಸರು ಬರೆದು ಇಲ್ಲಿ ಲಾಸ್ಟ್ ನೇಮ್ ಹಾಕ್ಬೋದು. ಇದಾದ ನಂತರ ನಿಮ್ಮ ಜೆಂಡರ್, ನೀವು ಮೇಲ ಅಥವಾ ಫಿಮೇಲ ಅದನ್ನು ಹಾಕಿ ನಿಮ್ಮ ಒಂದು ಕ್ಯಾಟಗರಿ ಚಾಯ್ಸ್ ಮಾಡ್ಕೊಳ್ಳಿ. SC-ನಾ ST-ನಾ OBC-ನಾ ಜನರಲ್ಲ ಅಂತ. ಅದಾದ ನಂತರ ನೀವು ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಆದ ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಇದಾದ ನಂತರ ನಿಮ್ಮ ಒಂದು ಇಮೇಲ್ ID ಹಾಕಿ. ನೋಡಿ, ಇಮೇಲ್ ID ಕಡ್ಡಾಯ ಇಲ್ಲ, ಬಟ್ ಆದರೂ ಕೂಡ ಇಮೇಲ್ ID ಹಾಕಿ. ಯಾಕೆಂದರೆ ಸರ್ವರ್ ಇಶ್ಯೂ ಇರೋದರಿಂದ ಮೆಸೇಜ್ಗಳು ಜಾಸ್ತಿ ಬರೋದಿಲ್ಲ. ಬಟ್ ನೀವು ಏನಾದರೂ ಇಮೇಲ್ ID ಹಾಕಿದ್ರೆ ಖಂಡಿತ ನಿಮಗೆ ಇಮೇಲ್ IDಯಲ್ಲಿ ಏನೇ ನೀವು ಏನಾದರೂ ಸೆಲೆಕ್ಷನ್ ಆದರೆ ಅಥವಾ ನಿಮ್ಮ ಒಂದು ಎಕ್ಸಾಮ್ನ ಮೇಲ್ ಕೂಡ ಬರುತ್ತೆ. ಸೊ ಹೀಗಾಗಿ ನೀವು ಮೇಲ್ನ ಸಬ್ಮಿಟ್ ಮಾಡಿ. ಇದಾದ ನಂತರ ನಿಮ್ಮ ಒಂದು ಅಡ್ರೆಸ್ ಬಗ್ಗೆ ಕೇಳುತ್ತೆ. ನಿಮ್ಮ ಒಂದು ಅಡ್ರೆಸ್, ನೀವು ಇರೋ ಅಡ್ರೆಸ್ ಮತ್ತು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ದರೆ ನೀವು ಒಂದೇ ತೊಲಿ ಫಿಲಪ್ ಮಾಡಿ. ಅದಾದ ನಂತರ ನಿಮ್ಮ ಒಂದು ರಿಲಿಜಿಯನ್ ಅಂದರೆ ನೀವು ಯಾವ ಧರ್ಮದವರು, ಹಿಂದೂನಾ ಮುಸ್ಲಿಮಾ ಕ್ರಿಶ್ಚಿಯನಾ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ನೋಡ್ಬೋದು ನ್ಯಾಷನಾಲಿಟಿ ಇಂಡಿಯನ್ ಅಂತ ಆಟೋಮೆಟಿಕಲಿ ತೊಳುತ್ತೆ. ಇದಾದ ನಂತರ ನಿಮ್ಮ ಒಂದು ಆಧಾರ್ ನಂಬರ್ ನೀಟಾಗಿ ಕರೆಕ್ಟಾಗಿ ಹಾಕಿ, ತಪ್ಪು ಹಾಕೋಕ್ಕೆ ಹೋಗಬೇಡಿ. ಇದಾದ ನಂತರ ನಿಮ್ಮ ಒಂದು ಫೋಟೋ, ಕ್ಯಾಂಡಿಡೇಟ್ ಫೋಟೋ ನೋಡಿ, ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಿ. ಇದಾದ ನಂತರ ಸಿಗ್ನೇಚರ್ ನೋಡಿ, ನಿಮ್ಮ ಒಂದು ಸಿಗ್ನೇಚರ್ 10 ರಿಂದ 50 KB ಇರಬೇಕು. ಅದನ್ನು ನೀವು ಮುಖ್ಯವಾಗಿ ಗಮನಿಸಿ. ಇದಾದ ನಂತರ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ. ಸಿಂಪ್ಲಿ ಏನೂ ಇಲ್ಲ, ನಿಮ್ಮ ಒಂದು 10th ಮೊದಲಿಗೆ ನಿಮ್ಮ 10th ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಅದಾದ ನಂತರ ನಿಮ್ಮ ಡಿಗ್ರಿ ಡೀಟೇಲ್ಸ್ ಕೇಳುತ್ತೆ. ಮೊದಲೇ ನೀವು 10th ಡೀಟೇಲ್ಸ್ ಕೇಳುವಾಗ ಅಲ್ಲಿ ಏನೇನು ಕೇಳುತ್ತೆ ಅಂದರೆ ನಿಮ್ಮ ಒಂದು ಬೋರ್ಡ್, ನೀವು ಯಾವ ಒಂದು ಬೋರ್ಡ್ನಿಂದ ನೀವು ಎಕ್ಸಾಮ್ ಬರೆದಿದ್ದೀರಾ ಅದು ಕೇಳುತ್ತೆ. ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ. ಇನ್ನೊಂದು
ನಿಮ್ಮ ಒಂದು 10th ಎಕ್ಸಾಮ್ನಲ್ಲಿ ಒಟ್ಟು ನಿಮಗೆ ಎಷ್ಟು ಅಂಕಗಳಿದ್ದು ನೀವು ಎಷ್ಟು ಅಂಕ ತೊಗೊಂಡಿದ್ದೀರಾ ಅದನ್ನು ಕೇಳುತ್ತೆ. ಅದಾದ ನಂತರ ಪರ್ಸೆಂಟೇಜ್ ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದಾರೆ ಅದನ್ನು ಹಾಕಿ. ಸೇಮ್ ಡಿಗ್ರಿದು ಕೂಡ ಅದೇ ರೀತಿ ಇರುತ್ತೆ. ನೀವು ಡಿಗ್ರಿದು ಕೂಡ ಯಾವ ವರ್ಷ ಪಾಸಾಗಿದ್ದೀರಾ, ನಿಮ್ಮ ಡಿಗ್ರಿಯಲ್ಲಿ ಒಟ್ಟು ಎಷ್ಟು ಅಂಕ ಇತ್ತು, ನೀವು ಎಷ್ಟು ಅಂಕ ತೊಗೊಂಡಿದ್ದೀರಾ, ನಿಮ್ಮದು ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನು ಹಾಕಿ. ಅದಾದ ನಂತರ ಮೇಕ್ ಪೇಮೆಂಟ್ ಅಂತ ಇರುತ್ತೆ. ನೀವು 1000 ರೂಪಾಯಿ ಪೇಮೆಂಟ್ ಮಾಡಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ ರೆಡಿ ಆಗುತ್ತೆ. ನೀವು ಏನಾದರೂ ಪ್ಯೂನ್ಗೆ ಅಪ್ಲೈ ಮಾಡೋದಾದರೆ ಯಾವ ರೀತಿ ಅಪ್ಲೈ ಮಾಡಬೇಕು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನೀವು ಏನಾದರೂ ಪ್ಯೂನ್ಗೆ ಅಪ್ಲೈ ಮಾಡೋದಿದ್ದರೆ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೆಲೆಕ್ಟ್ ಜಾಬ್ ಅಂತ ಇರುತ್ತೆ ಅಲ್ವಾ, ಇಲ್ಲಿ ಸೆಲೆಕ್ಟ್ ಜಾಬ್ ನೀವು ಪ್ಯೂನ್ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಕೆಳಗೆ ಈ ರೀತಿ ಸ್ಲೈಡ್ ಇರುತ್ತೆ ಅಲ್ವಾ, ನೀವು ಕೆಳಗೆ ಸ್ಲೈಡ್ ಮಾಡಿ ಪೇಜನ್ನು ಸ್ಕ್ರೋಲ್ ಮಾಡಿದಾಗ ನೋಡಿ ನಿಮಗೆ ಇದು ಸೇಮ್ ಎರಡೂ ಕೂಡ ಸೇಮೇ ಇರುತ್ತೆ. ಅಪ್ಲೈ ಮಾಡೋದು ಇಲ್ಲಿ ನೋಡ್ಬೋದು ನೀವು. ಬೇಸಿಕ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ ನೋಡಿ. ನಿಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಹೆಸರು, ಅದಾದ ನಂತರ ನಿಮ್ಮ ಪೇರೆಂಟ್ಸ್ ಹೆಸರು, ನಿಮ್ಮ ತಂದೆ ಅಥವಾ ತಾಯಿ ಹೆಸರು, ಅದಾದ ನಂತರ ನಿಮ್ಮ ಜಾತಿ ಅಂದರೆ ನಿಮ್ಮ ಸರ್ ನೇಮ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ, ನೀವು ಅದನ್ನೇ ಇಲ್ಲಿ ಹಾಕಿ ಸರ್ ನೇಮ್. ಅದಾದ ನಂತರ ನಿಮ್ಮ ಒಂದು ಜೆಂಡರ್, ನೀವು ಮೇಲ ಫಿಮೇಲ, ಅದಾದ ನಂತರ ನಿಮ್ಮ ಕ್ಯಾಟಗರಿ ಚಾಯ್ಸ್ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಇದಾದ ನಂತರ ಸೇಮ್ ಇಲ್ಲಿ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಹಾಕಿ. ಅದಾದ ನಂತರ ನೀವು ಇರುವಂಥ ಪರ್ಮನೆಂಟ್ ಅಡ್ರೆಸ್ ಅದನ್ನು ಫಿಲಪ್ ಮಾಡಿ. ಇದಾದ ನಂತರ ನಿಮ್ಮ ರಿಲಿಜನ್ ಅಂದರೆ ನಿಮ್ಮ ಧರ್ಮ ಯಾವುದು ಅದನ್ನು ಹಾಕಿ. ಅದಾದ ನಂತರ ಆಧಾರ್ ನಂಬರ್ ಹಾಕಿ. ಆಧಾರ್ ನಂಬರ್ ಹಾಕಿದಾಗ ಇಲ್ಲಿ ನೋಡಿ, ಇಲ್ಲಿಯೂ ಕೂಡ ನಿಮ್ಮ ಒಂದು ಫೋಟೋ ಕೇಳುತ್ತೆ, ಫೋಟೋ ಹಾಕಿ. ಫೋಟೋ ಹಾಕಿದ ನಂತರ ನಿಮ್ಮ ಒಂದು ಸಿಗ್ನೇಚರ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿನೂ ಕೂಡ ನಿಮ್ಮ ಒಂದು 10th ಡೀಟೇಲ್ಸ್ ಕೇಳುತ್ತೆ. 10th ಡೀಟೇಲ್ಸ್ನಲ್ಲಿ ನಿಮ್ಮ ಒಂದು ಬೋರ್ಡ್ ನೇಮ್ ಹಾಕ್ಕೊಳ್ಳಿ. ಅದಾದ ನಂತರ ನೀವು ಯಾವ ವರ್ಷ ಪಾಸಾಗಿದ್ದೀರಾ ಅದನ್ನು ಹಾಕಿ. ಅದಾದ ನಂತರ ನೀವು ಎಷ್ಟು ಮಾರ್ಕ್ಸ್ ನೋಡಿ 10th ಮೊದಲು 625 ಅಂಕ ಇರ್ತಿತ್ತು. ಈಗ ಎಷ್ಟಿದೆ ನನಗೆ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ನಲ್ಲಿ ಹಾಕಿ. ಈಗ ಎಷ್ಟಿದೆ, ಯಾಕೆಂದರೆ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂತ ನಾನು ಕೇಳಿದ್ದೀನಿ. ಎಷ್ಟು ಅಂಕ ಇದೆ ನನಗಷ್ಟು ಗೊತ್ತಿಲ್ಲ. ಮೊದಲಂತೂ 2016 2017 ಆ ಟೈಮಲ್ಲಿ 625 ಅಂಕ ಇರ್ತಿತ್ತು. ಈಗ ಎಷ್ಟಿದೆ ಗೊತ್ತಿಲ್ಲ. ಅಂಕ ಹಾಕಿದಾಗ ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದಾರೆ ಅದೊಂದು ಕೇಳುತ್ತೆ, ಅದನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಮೇಕ್ ಪೇಮೆಂಟ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. 500 ರೂಪಾಯಿ ಫೀಸ್ ಇರುತ್ತೆ. ಫೀಸನ್ನು ಕಟ್ಟಿದ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಅದು ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಈ ಒಂದು ಹುದ್ದೆಗೆ ಏನಾದರೂ ನೀವು ಫ್ರೆಂಡ್ಸ್ ಕೂಡ ಅಪ್ಲೈ ಮಾಡ್ಬೋದು. ಅವರಿಗೆ ಏನಾದರೂ ಗೊತ್ತಿಲ್ಲ ಅಂದರೆ ನೀವು ಫ್ರೆಂಡ್ಸ್ಗಳಿಗೂ ತಿಳಿಸಿ. ಯಾರಿಗೆ ಗೊತ್ತು, ಅವ್ರಿಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.